ನನಗೆ ಹಲೋ, ಗುಡ್ ಮಾರ್ನಿಂಗ್. ಪದ್ಮಿನಿ ದೀಪಕ್ ಲಾಕ್ಸ್ಗೆ ಸ್ವಾಗತ. ಇವತ್ತು ಥರ್ಸ್ಡೇ, ಏಪ್ರಿಲ್ 11. ಸೊ ಈಗ ನಾನು ವರ್ಕೆಲ್ಲ ಮುಗಿಸಿ ಸ್ನಾನ ಬಂದೆ. ಗುರುವಾರ ಆದ್ದರಿಂದ ರಾಯರ ಪೂಜೆಗೆ ರೆಡಿ ಮಾಡ್ಕೋಬೇಕು. ಪೂಜೆ ಮಾಡಿಬಿಟ್ಟು ಆಮೇಲೆ ನಾಷ್ಟ ಮಾಡ್ತೀವಿ. ನಾಷ್ಟ ಆಲ್ರೆಡಿ ರೆಡಿಯಾಗಿದೆ. ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ. ಅತ್ತೆ ಹಾಕ್ಕೊಡ್ತಾ ಇದ್ದಾರೆ ಅನಿಸುತ್ತೆ. ನಾನೀಗ ಹೋಗಿ ಪೂಜೆ ಮಾಡಿ ಆಮೇಲೆ ನಾಷ್ಟ ಮಾಡಿಕೊಂಡು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಗುರುವಾರದ ಪೂಜೆ ಮುಗಿಸಿದ್ಮೇಲೆ ನೆಕ್ಸ್ಟು ನಾನು ಟಿಫನ್ ಮಾಡೋಕ್ಕೆ ಅಂತ ಹೋದೆ. ಅಕ್ಕಿ ರೊಟ್ಟಿ ಮಾಡಿದರು. ವಂಶಿಕ್ ನಂಗೆ ಅಕ್ಕಿ ರೊಟ್ಟಿ ಬೇಡ ಅಂತಿದ್ದ. ಸೊ ದೋಸೆ ಹಿಟ್ಟು ಇತ್ತು, ಅದಕ್ಕೋಸ್ಕರ ಅವನಿಗೆ ದೋಸೆ ಹಾಕ್ಕೊಟ್ಬಿಟ್ಟು ನಾನು ಅಕ್ಕಿ ರೊಟ್ಟಿ ಹಾಕ್ಕೊಂಡು ಟಿಫನ್ ಮಾಡಿದೆ. ರೊಟ್ಟಿ, ಅಕ್ಕಿ ರೊಟ್ಟಿ ನಮ್ಮ ಅಪ್ಪಂಗ. ಹೌದು, ನಿಮ್ಮ ಅಪ್ಪಂಗೆ. ನೀನು ತಿನ್ನಲ್ವಾ? ತಿಂದಾಯ್ತಲ್ಲ ದೋಸೆ. ಈ ಅಕ್ಕಿ ರೊಟ್ಟಿ ಸ್ಮೂತಾಗಿ ಬರೋದಕ್ಕೆ ರಾಗಿ ಥರ ಬೇಯಿಸ್ಬಿಟ್ಟು ಆಮೇಲೆ ಒತ್ಬೋದು, ಇಲ್ಲದ್ರೆ ತಟ್ಬೋದು. ಇದರಿಂದ ಸ್ಮೂತಾಗಿ ಬರುತ್ತೆ. ಇಷ್ಟು ಲೇಟಾಗಿ ಬರ್ತೀರಲ್ಲ ನಾಷ್ಟಕ್ಕೆ. ಊಟದ ಟೈಮಲ್ಲಿ ನೀನು ಸ್ಮೂತಾಗಿ ಬರುತ್ತೆ ವಂಶಿಕ್ ರೊಟ್ಟಿ. ಇಲ್ಲ ನಿಮ್ಮ ಪಪ್ಪ ಇಲ್ಲೇ ಅವ್ರೆ ಟಿಫನ್ ಮಾಡಿಕೊಂಡು ಒಂಚೂರು ಹೆಲ್ಪ್ ಮಾಡಿ. ಮಧ್ಯಾಹ್ನ ಸಾಂಬಾರು ಮಾಡಬೇಕು. ಆದರೆ ಏನು ತರಕಾರಿನೂ ಸಿಗ್ತಾ ಇಲ್ಲ ಎಲ್ಲೂ. ಹಬ್ಬ ಯುಗಾದಿ ಹಬ್ಬಕ್ಕೆ ಯಾರೂ ಬಂದೇ ಇಲ್ಲ ತರಕಾರಿಯವರು. ಅದು ನಾಳೆಗೂ ಇಲ್ಲ, ಇವತ್ತೂ ಇಲ್ಲ. ಒಂದು ಯುಗಾದಿ ಹಬ್ಬದ ರೀಸನ್ ಇರ್ಬೋದು, ಇನ್ನೊಂದು ಮಳೆನೂ ಆಗ್ತಾಯಿಲ್ಲ ಪಾಪ, ನೀರಿಲ್ಲ ಬೆಳೆಯೋದಕ್ಕೆ. ತರಕಾರಿನೂ ಕಡಿಮೆ, ರೇಟ್ ಮಾತ್ರ ತುಂಬ ಜಾಸ್ತಿ ಆಗಿದೆ. ಸಿಕ್ಕಿದೆ ಇದೊಂದು ಹುರಿದವರೆಕಾಳು ಸಾಂಬಾರು, ಇಲ್ದವ್ರೆ ತಗ್ನಿಕಾಳು ಥರ ಕೇಳಿದ್ದಾರೆ. ಸಿಕ್ಕಿದ್ರೆ ಆ ಸಾಂಬಾರು, ಇಲ್ದವ್ರೆ ಹುರಿದವರೆಕಾಳು ಸಾರು. ಇದನ್ನ ಪಲ್ಯ ಮಾಡಿಬಿಡ್ತೀವಿ. ಈ ಪಲ್ಯನೂ ಚೆನ್ನಾಗಿರುತ್ತೆ ಚಪಾತಿಗೆ, ದೋಸೆಗೆಲ್ಲ. ಸೊ ಸಾಂಬಾರಿಗೆ ನೆಂಚ್ಕೊಳಕ್ಕಾಗುತ್ತೆ ತರಕಾರಿ ಪಲ್ಯ. ಇದೊಂದೇ ಸಿಕ್ಕಿದ್ದು ತರಕಾರಿ, ಇನ್ಯಾವುದೂ ಇಲ್ಲ. ಎಲ್ಲ ರೇಟ್ ಜಾಸ್ತಿ ಆಗೋಗಿದೆ, ಬಾಡೋಗಿದೆ ತರಕಾರಿ ಬಿಸಿಲಿಗೆ. ಮಾಡೋಣ ಅಡುಗೆ. ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರೋ. ಅಡುಗೆ ಮಾಡ್ಬೇಕಾದ್ರೆ ನನ್ನ ಮಗಂದು ಒಂದೇ ಹಠ, ಎಳ್ನೀರು ಓಪನ್ ಮಾಡಿಕೊಡ್ಬಾ, ಎಳ್ನೀರು ಕೊಡ್ಬಾ ಅಂತ. ಅದಕ್ಕೋಸ್ಕರ ನಾನು ಅಡುಗೆನ ಬಿಟ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಮ್ಮಿ ಒಂದು 5 ಎಳ್ನೀರು ತಂದು ಕೊಟ್ಟಿದ್ರು. ಅದನ್ನು ಚಾಕುಲೇ ಓಪನ್ ಮಾಡಿಬಿಟ್ಟು ಅವನಿಗೆ ಕೊಡಬೇಕಾಗಿತ್ತು. ವೀಡಿಯೋ ಮಾಡೋ ಅಂದರೆ ಸ್ಲೋ ಮೋಷನ್ ವೀಡಿಯೋ ಮಾಡಿಟ್ಟಿದ್ದಾನೆ. ಅವನಿಗೂ ಗೊತ್ತಿಲ್ಲ ಅನಿಸುತ್ತೆ, ನನಗೂ ಗೊತ್ತೇ ಇಲ್ಲ ಇದು ಸ್ಲೋ ಮೋಷನ್ ವೀಡಿಯೋ ಆಗಿದೆ ಅಂತ. ನಾನು ಎಡಿಟಿಂಗ್ ಮಾಡಬೇಕಾದ್ರೆ ಗೊತ್ತಾಗಿದ್ದು ಇದು ಸ್ಲೋ ಮೋಷನಲ್ಲಿದೆ ವಿಡಿಯೋ ಅಂತ. ಸೊ ಎಳ್ನೀರೆಲ್ಲ ಚೆಚ್ಕೊಟ್ಟು ಅವನಿಗೂ ಕೊಟ್ಟು, ಇನ್ನೊಂದು ಎಳ್ನೀರು ಒಂದು ಹೋಗ್ಬಿಟ್ಟಿತ್ತು, ಇನ್ನೊಂದು 3 ಚೆನ್ನಾಗಿತ್ತು. ಸ್ವಲ್ಪನೇ ನೀರಿತ್ತು, ಜಾಸ್ತಿ ತುಂಬ ನೀರಿರಲಿಲ್ಲ ಎಳ್ನೀರಲ್ಲಿ. ಚೆಚ್ಚಿ ಕುಡ್ಕೊಂಡು ಸಮ್ಮರ್ಗೆ ಹೇಗೂ ಒಳ್ಳೆಯದು, ತಂಪಾಯಿತು ಹೊಟ್ಟೆ. ನಂತರ ನಾನು ಅಡುಗೆ ಮಾಡೋಕ್ಕೆ ಹೋಗಿದ್ದು. ಅಮ್ಮ ನನಗೆ ಚೆನ್ನಾಗಿದೆ ಸ್ವೀಟಾಗಿ. ಎಳ್ನೀರು ಕುಡಿದ್ಮೇಲೆ ಹೊಟ್ಟೆ ತಂಪಾಯಿತು. ನಂತರ ಅಡುಗೆ ಕೆಲಸಕ್ಕೆ ಬಂದ್ವಿ. ಸೊ ಹುರಿದವರೆಕಾಳು ಸಾರು, ತಗ್ನಿಕಾಳು ಸಾರು ಎಲ್ಲ ಬಿಟ್ಟು ನಾವು ರಸಮ್ ಮಾಡಿಬಿಟ್ಟು, ಹೇಗಿದ್ದರೂ ತಗ್ನಿಕಾಳು ಚೊಟ್ಟಿತ್ತಲ್ಲ ಅದರದ್ದು ಪಲ್ಯ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ರಸಮ್ಗೆ ಇದು ನಾನು ಗ್ರೀನ್ ರಸಮ್ ಮಾಡ್ತಾಯಿರೋದು. ಬೇಳೆ ಮತ್ತು ಹೆಸರು ಬೇಳೆ ಎರಡನ್ನೂ
ಕುಕ್ಕರಲ್ಲಿ ವಿಷಲ್ ಹೊಡ್ಸ್ಕೊಂಡು ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜಜ್ಜಿದ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿ ಫ್ರೈ ಮಾಡಿಕೊಂಡು ನಂತರ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಬೇಳೆ ಮತ್ತು ಹೆಸರುಬೇಳೆದು ಕೂಗಿಸ್ಕೊಂಡಿರ್ತೀವಿ ಅದರದ್ದು ಕಟ್ಟನ್ನು ಇದರೊಳಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದು ಕಟ್ಟು ಚೆನ್ನಾಗಿ ಬೆಂದಿರಬೇಕು. ನಾನು ಒಂದು 7 ವಿಷಲ್ ಹೊಡ್ಸ್ಕೊಂಡಿದ್ದೀನಿ. ಸ್ವಲ್ಪ ಕಟ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದ್ದರೆ ರಸಮ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು, ಮೆಣಸಿನ ಪುಡಿ, ಜೀರಿಗೆ ಪುಡಿ ಹಾಕಿದ್ರೆ ಗ್ರೀನ್ ರಸಮ್ ರೆಡಿಯಾಗುತ್ತೆ. ಇದು ಡೈಜೆಷನ್ಗೂ ಒಳ್ಳೆಯದು. ಈ ರಸಮು ಹುಷಾರು ತಪ್ಪಿದಾಗ ಎಲ್ಲ ಇದೇ ರಸಮ್ ಮಾಡಿಕೊಂಡು ಊಟ ಮಾಡೋದು. ಟೇಸ್ಟಿಯಾಗೂ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ಹೆಲ್ತಿನೂ ಕೂಡ. ನಾವು ಪೌಡರ್ನ ಸ್ವಲ್ಪ ಧನಿಯಾ, ಮೆಣಸು, ಜೀರಿಗೆ ಹಾಕಿ ಕೂಡ ಮಾಡ್ಕೊತೀವಿ. ಪೌಡರು ಖಾಲಿ ಆಗಿರೋದ್ರಿಂದ ಮೆಣಸು ಮತ್ತು ಜೀರಿಗೆ ಪೌಡರ್ನ ಹಾಕಿ ರಸಮ್ ರೆಡಿ ಮಾಡಿದ್ವಿ. ನೆಕ್ಸ್ಟು ಪಲ್ಯ ಮಾಡೋದಕ್ಕೆ ಏನು ತಗಣಿಕಾಳು ಇದೆಯಲ್ಲ, ಆ ತಗಣಿಕಾಳನ್ನ ಬೇಳೆ ಸಾಂಬಾರು ಪುಡಿ ಹಾಕಿ ನೀರು ಹಾಕಿ 2 ಕುಕ್ಕರಲ್ಲಿ ವಿಷಲ್ ಹೊಡ್ಸ್ಕೊಂಡ್ಮೇಲೆ ಅದನ್ನು ಒಂದು ಕಡೆ ಬಸ್ತಿಟ್ಕೊಂಡು ಪಾತ್ರೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ನಾವೇನು ತಗಣಿಕಾಳು ಚೊಟ್ಟಿದೆಯಲ್ಲ ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನಾವು ಆಲೂಗೆಡ್ಡೆನೂ ಬೆರೆಸ್ಕೊಂಡಿದ್ದೀವಿ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಏನು ವಿಷಲ್ ಹೊಡ್ಸ್ಕೊಂಡಿದ್ನಲ್ಲ ಕಾಳನ್ನು, ಅದನ್ನು ಕೂಡ ಅದರೊಳಗೆ ಚೊಟ್ಟಿನೊಳಗೆ ಹಾಕ್ಕೊಂಡು ಫ್ರೈ ಮಾಡಿ ಲಾಸ್ಟಲ್ಲಿ ಟೊಮೊಟೊ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮನೆಯಲ್ಲಿ ಹಲಸಿನಕಾಯಿ ಬೀಜ ಇತ್ತು, ಸೊ ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ, ಚೆನ್ನಾಗಿ ಬರುತ್ತೆ ಎಲ್ಲ ಅಂತ. ಈ ಪಲ್ಯಕ್ಕೆ ಸ್ವಲ್ಪ ಕಾಯಿ ಕಡಲೆ ಹಾಕಿ ಗ್ರೈಂಡ್ ಮಾಡಿರೋದನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇಷ್ಟು ಆದಮೇಲೆ ರುಚಿಗೆ ತಕ್ಕಷ್ಟು ಇನ್ನೊಂದು ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಹಲೋ ಗಾಯ್ಸ್, ಇವತ್ತಿನ ಲಾಗ್ನ ಎಂಡ್ ಮಾಡೋ ಟೈಮ್ ಆಯಿತು. ನೈಟ್ಗೆ ಚಪಾತಿ ಮತ್ತು ಪಲ್ಯ ತಿಂದ್ಕೊಂಡು ಈಗೆಲ್ಲ ಕೆಲಸ ಮುಗೀತು. ಏನು ಸ್ಪೆಷಲ್ ಅಂದರೆ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಫ್ಯಾಮಿಲಿ ಟ್ರಿಪ್ಪಲ್ಲ, ಸೊ ನಾನೊಬ್ಬಳು ಹೋಗ್ತಾ ಇರೋದು ಅಂದರೆ ನಮ್ಮ ಕೊಲೀಗ್ಸ್ ಜೊತೆ ಟ್ರಿಪ್ ಹೋಗ್ತಾಯಿದ್ದೀನಿ. ನಾರ್ತ್ ಸೈಡು ಕಾಶಿ ಟ್ರಿಪ್ಪು. ಸೊ ಇವತ್ತು ನೈಟ್ 12:30ಗೆ ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗ್ತಾಯಿದ್ದೀವಿ. ಸೊ ಏರ್ಪೋರ್ಟು ಫ್ಲೈಟು 6:30ಗೆ ಇರೋದ್ರಿಂದ 12:30ಗೆ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಇವತ್ತಿನ ಲಾಗ್ನ ಎಂಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ನಾನು ಕಾಶಿಯಿಂದ ಮುಗಿಸ್ಕೊಂಡು ಡೆಲ್ಲಿ ಟ್ರಿಪ್ ಮುಗಿಸ್ಕೊಂಡು ಬರೋ ತನಕ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಅಲ್ಲಿಂದ ಬಂದು ಎಲ್ಲೆಲ್ಲಿಗೆ ಹೋಗಿದ್ವಿ ಅಂತ ಆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ 1 ವೀಕ್ 10 ಡೇಸ್ ತನಕನೂ ಯಾವುದೇ ವೀಡಿಯೋಸು ಅಪ್ಲೋಡ್ ಆಗಲ್ಲ. ಸೊ ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.